ಫಿಲಂ ಚೇಂಬರ್ನಲ್ಲಿ ಗಲಾಟೆ ನಡೆದಿದೆ. ನಿರ್ಮಾಪಕ ನರಸಿಂಹರಾಜು ಅವರ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನರಸಿಂಹರಾಜು ಅವರ ಮುಖಕ್ಕೆ ಮಸಿ ಬಳಿದು ಹಲ್ಲೆಯನ್ನ ನಡೆಸಿದ್ದಾರೆ. ಸಾರಾ ಗೋವಿಂದ್ ಬೆಂಬಲಿಗರಿಂದ ಈ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ದೂರು ದಾಖಲಾಗಿದೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಗಲಾಟೆ ನಡೆದಿದೆ. ನಿರ್ಮಾಪಕ ನರಸಿಂಹರಾಜು ಅವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಹಲ್ಲೆ ಮಾಡಿದ್ದಲ್ಲದೆ ಅವರ ಮುಖಕ್ಕೆ ಮಸಿಯನ್ನು ಸಹ ಬಳಿದಿದ್ದಾರೆ. ಇದು ಸಾರಾ ಗೋವಿಂದ್ ಅವರ ಬೆಂಬಲಿಗರು ಮಾಡಿರುವಂತಹ ಹಲ್ಲೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸದ್ಯ ಈ ಸಂಬಂಧ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಯಾವ ವಿಚಾರಕ್ಕಿಲ್ಲ, ಅವ್ರಿಗೂ ನಮಗೂ ಸಂಬಂಧವಿಲ್ಲ. ಇವನು ಸಾರಾ ಗೋವಿಂದ್ ಒಂದು ಟೀಮು ಇವತ್ತು ನನಗೆ ಅಧ್ಯಕ್ಷ ನರಸಿಂಹಲು ಬರೆಯಳಿದ್ರು ಅಫಿಷಿಯಲ್ ಆಗಿ ಹೋಗಿದ್ದೆ. ಆ ಸಾರಾ ಗೋವಿಂದ್ ಮೇಲೆ DR ಹತ್ರ ಕಂಪ್ಲೇಂಟ್ಗಳಿದೆ. ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ ಮಾಡಿರೋದು ಅವನು ಅಧ್ಯಕ್ಷ ಆಗಿದ್ದಾಗ, ಮತ್ತು ಇವಾಗ ಬಂದು ಕಲ್ಯಾಣ ನಿಧಿನಲ್ಲಿ ಮೆಡ್ಲಿಂಗ್ ಮಾಡ್ತಾ ಇರೋದು, ಇದಕ್ಕೆಲ್ಲ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಿ ಆಫ್ ಕೋಆಪರೇಟಿವ್ ಸೊಸೈಟಿನಲ್ಲಿ ಕಂಪ್ಲೇಂಟ್ ಮಾಡಿದ್ದೀನಿ. ನಮ್ಮ ಸತೀಶ್ ನನ್ನ ಫ್ರೆಂಡು ಇವರು ನಾವೆಲ್ಲ ಈಗ ಅಲ್ಲಿ ಎನ್ಕ್ವೈರಿ ನಡೀತಾ ಇದೆ. ಅವನು ಆ ಗ್ರಿಡ್ಜ್ಗೋಸ್ಕರ ಅವನು ಫಿಲಮ್ ಚೇಂಬರಲ್ಲಿ ಬಂದಾಗ ಈ ಥರ ಸಣ್ಣ ಗಲಾಟೆ ಮಾಡ್ತಾ ಇರ್ತಾನೆ. ಇವತ್ತು ನನಗೆ ಅಟ್ಯಾಕ್ ಮಾಡ್ದ. 7-8 ಜನ ಅವರೇ ನಮ್ಮ ಮೆಂಬರ್ಸೇ ಅವರಲ್ಲ, ಅವನ ಕಡೆ ಚೇಲಾಗಳು. ಆಮೇಲೆ ಹೊರಗಡೆ ಒಂದಿಬ್ಬರು ಬಂದಿದ್ದರು, ಕನ್ನಡ ಪರ ಯಾರೋ ಅವನ ಗ್ಯಾಂಗು. ಅದರಲ್ಲಿ ಒಬ್ಬ ನನಗೆ ಈ ಥರ ಮುಖಕ್ಕೆ ಪೇಂಟು ಸ್ಪ್ರೇ ಬರ್ತದೆ, ಒಂದು ಕ್ಯಾಟ್ರಿಡ್ಜ್, ಅದನ್ನು ತೊಗೊಂಬಂದಿದ್ದ. ನಾನು ಬಲವಾಗಿ ಹಿಡಿದು ಸ್ವಲ್ಪ ತಡೆದಿದ್ದಕ್ಕೆ ಸ್ವಲ್ಪ ಕಡಿಮೆ ಆಯಿತು. ಹಾಗೂ ಕಣ್ಣಿಗೆ ಮುಖಕ್ಕೆ ಹೊಡೆದಿದ್ದಾನೆ.